ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಹಲೋ, ಹೇಳಿಪ್ಪ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಎಲ್ಲಿಂದ ಮಾತಾಡ್ತಾ ಇದ್ದೀರಪ್ಪ? ನಾವು ಇಲ್ಲಿ ಹಾಸನಿಂದ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತು? ಡೇಟು ಏನು ಕೇಳಬೇಕಾಗಿತ್ತಪ್ಪ? ಟಿ ವಿ ನೋಡ್ಕೊಂಡು ಮಾತಾಡಬೇಡಿಪ್ಪ ದಯವಿಟ್ಟು. ಟಿ ವಿನ ಮ್ಯೂಟ್ ಮಾಡಿ ಈ ಕಡೆ ಬಂದು ಮಾತಾಡಿ. ಮಗನ ಬಗ್ಗೆ ಒಂದು ಹುಡುಗಿ ಸೆಟ್ ಆಯ್ತಲ್ಲ ಗುರುಜಿ. ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಒಂದು? ಹುಟ್ಟಿದ ದಿನಾಂಕ ಹೇಳಿ. 30/7/89. ನಿಮ್ಮ ತಂದೆ ತಾಯಿ ಇದ್ದಾರಾ? ಅವ್ರ ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಇಲ್ವಾ? ತಾಯಿ ಇದ್ದಾರೆ. ನಿಮ್ಮ ತಂದೆ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಅವ್ರ ಕಾರ್ಯಗಳು ಮಾಡಿದ್ದೀರಾ? ಮಾಡ್ತಾ ಇರ್ತೀರಾ ವರ್ಷ ವರ್ಷ? ಅಣ್ಣನ ಮಗ ಇವನು. ಅಕ್ಕನ ಮಗನ? ಅಣ್ಣನ ಮಗ. ಅಣ್ಣನ ಮಗ. ಹೌದು. ನೀವು ಚಿಕ್ಕಪ್ಪ? ಹೌದು. ಸರಿ, ಅವನಿಗೆ ಹೇಳಿ ಒಂದು ಸ್ವಲ್ಪ ಅನ್ನ ಮಾಡಿ ಪ್ರತಿನಿತ್ಯ 48 ದಿನಗಳ ಕಾಲ ಸ್ವಲ್ಪ ಅನ್ನ ಮಾಡಬೇಕು. ಅನ್ನನ ಉಳಿಸ್ಬಾರ್ದು. ಅಷ್ಟು ಅನ್ನವನ್ನು ಒಂದು ದೊನ್ನೆಯಲ್ಲಿ ಹಾಕಿ, ಒಂದು ದೊನ್ನೆಯಲ್ಲಿ ಅನ್ನ, ಒಂದು ದೊನ್ನೆಯಲ್ಲಿ ನೀರು, ಎರಡಕ್ಕೂ ಕರಿ ಎಳ್ಳು ಹಾಕಿ ಮಾಡಿ ಮೇಲೆ ಇಡ್ತಾ ಬರೋಕ್ಕೆ ಹೇಳಿ. ಮನೆ ಮೇಲ್ಗಡೆ 48 ದಿನ ಕಳೆಯೋದ್ರೊಳಗಡೆ ಯಾವುದಾದ್ರೂ ಒಂದು ಹೆಣ್ಣು ಸೆಟ್ಟಾಗತ್ತೆ, ಅನುಕೂಲ ಆಗುತ್ತೆ. ದತ್ತಪೀಠಕ್ಕೆ ಬಂದು ಅಲ್ಲಿ ದತ್ತಾತ್ರೇಯರಿಗೆ ತೊಟ್ಟಿಲು ಸೇವೆ ಮಾಡ್ಕೊಳ್ಳೋಕ್ಕೆ ಹೇಳಿ. ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿಪ್ಪ. ನಮಸ್ಕಾರ ಸ್ವಾಮಿ. ನಮಸ್ತೆ ಅಪ್ಪ, ಹೇಳಿ. ನಾವು ದೊಡ್ಡಬಳ್ಳಾಪುರದಿಂದ ಈಶ್ವರ ಅಂತ. ಹೇಳಿಪ್ಪ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಏನು ಕೇಳಬೇಕಾಗಿತ್ತಪ್ಪ? ಅದೇ ಓದು ಏನಿರ್ತಾನಂತ. 12/12/2005 ಹುಟ್ಟಿದ್ದಾನೆ. 12/12/2005. ಏನು ಓದ್ತಾ ಇದ್ದಾನಪ್ಪ? ಈಗ ಡಿಪ್ಲೊಮಾ ಮೊನ್ನೆ ಒಂದು ತಿಂಗಳಾಯ್ತು ಸಬ್ಜೆಕ್ಟ್. ಹೆಂಗೆ ಏನು ಅಂತ ಬಹುಶಃ. ಚೆನ್ನಾಗಿ ಓದ್ತಾನೆ, ಏನು ಆತಂಕ ಪಡಬೇಡಿ. ಪ್ರತಿ ಗುರುವಾರ ಗುರುಗಳ ಸಾನ್ನಿಧಿಗೆ ಹೋಗಿ ರಾಘವೇಂದ್ರ ಸ್ವಾಮಿನೋ, ಶಂಕರಾಚಾರ್ಯರೋ, ದತ್ತಾತ್ರೇಯರೋ ಮನೆ ಹತ್ರ ಯಾವ ಗುರು ಸ್ಥಾನ ಇದೆಯೋ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳಿ. ದತ್ತಪೀಠಕ್ಕೆ ಬಂದು ಅಲ್ಲಿ ಜೇನುತುಪ್ಪ ಅಭಿಷೇಕ ಸೇವೆ ಇರುತ್ತೆ ಭಾನುವಾರಗಳಲ್ಲಿ. ಆ ಸೇವೆಯ ಪ್ರಸಾದವನ್ನು ತಗೊಳ್ಳೋದಕ್ಕೆ ಹೇಳಿ. ಖಂಡಿತ ಒಳ್ಳೆಯದಾಗತ್ತಪ್ಪ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ ಹಲೋ, ಹೇಳಿಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ನಮ್ದು ತುಂಬಾ ಉಂಟು ಗುರುಗಳೇ. ಮನೆಯಲ್ಲಿ ಗಂಡ ಹೆಂಡತಿ ಸರಿ ಬರ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ, ಸರಿಯಾಗಿ ಕೇಳಿಸ್ತಲ್ಲ. ಗಂಡ ಹೆಂಡತಿ ಸರಿ ಬರ್ತಿಲ್ಲ ಗುರುಗಳೇ. ಯಾವಾಗನು ನಮ್ಮ ಮನೆಯವರಿಗೆ ಸಖತ್ತು ಕೋಪ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿರೋದು ಅಮ್ಮ ತಾವು? ನಾವು ಶೃಂಗೇರಿ. ಶೃಂಗೇರಿ? ಹೌದು. ಮನೆ ಕುಲದೇವತೆ ಯಾರು? ಹೆಣ್ಣು ದೇವತೆ? ನಮ್ದು ಕಾಳಿಕಾಂಬ. ಎಲ್ಲಿ, ಯಾವಾಗ ಹೋಗಿದ್ರಿ ನೀವಲ್ಲಿ? ಅಲ್ಲಿಗೆ ಮೊನ್ನೆ ಇತ್ಲಾಗ ಹೋಗಿ ಬಂದಿದೀವಿ ಒಂದ್ಸತಿ. ಮತ್ತೆ ವರ್ಷ ವರ್ಷ ಇಲ್ಲಿ ಕಲಾ ಕಾಣಿಕೆ ಅಂತ ಕೇಳ್ತಾ ಬರ್ತಾರೆ. ನಾವು ಕೊಟ್ಟು ಕಳಿಸ್ತೀವಿ ವರ್ಷನು. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳಿ ತಾಯಿ. ಮನೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳಿ. ನಿಮ್ಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬಂದು ಅಲ್ಲಿ ವನದುರ್ಗಾ ಮಾತೆ ವಿಶ್ರಾಂತಿ ತಗೋತಾ ಇರುವಂತಹ ಜಾಗ ಅದು. ಅಲ್ಲಿ ತಾಯಿಗೆ ಮೊಸರನ್ನ ಸೇವೆಯನ್ನು ಮಾಡಿಸಿ ತಾಯಿ. ಖಂಡಿತ ಮನೆಯಲ್ಲಿ ಜಗಳ ಕದನಗಳು ನಿಲ್ಲತ್ತೆ, ದೂರ ಆಗತ್ತೆ. ಆದಷ್ಟು ಶೀಘ್ರವಾಗಿ ಮನೆಯಲ್ಲಿ ಸಂತೋಷ ನೆಲೆಸುತ್ತೆ ತಾಯಿ. ಒಳ್ಳೆಯದಾಗ್ಲಮ್ಮ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.